ನಮಸ್ತೆ. ಮಿಥುನ ರಾಶಿ ಜೆಮಿನಿಯವರ ಜನವರಿ ಮಂತ್ ಹೇಗಿದೆ ನೋಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ. ನಿಮ್ಮ ಮೇಲೆ ಇದ್ದಂಥ ಶಾಡೋ ಎಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಜೀವನಕ್ಕೆ ಹೆಚ್ಚಿನ ಆಶೀರ್ವಾದ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ನೀವಾಗಿ ಇರುವಂಥ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಬೆಟರ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕಾಯ್ತಾ ಇರುವಂಥ ವ್ಯಕ್ತಿ ಜೀವನಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ನಿರಾಸೆ ನಿಮ್ಮ ಜೀವನದಲ್ಲಿ ಬೇಡ, ಅವರು ಬರ್ತಾರೆ ಅನ್ನುವಂಥದ್ದು ಇದೆ. ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನೀವು ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ಹಾಗೆ ಮಾಡಬೇಡಿ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮಗೆ ಬರ್ತಿರುವಂಥ ಸಹಾಯ ಎಲ್ಲವನ್ನು ಕೂಡ ನಂಬಿ. ಸೊ ಒಳ್ಳೆಯದು ಕೆಟ್ಟದ್ದು ಎರಡೂ ಜೊತೆಲೇ ಇರೋದ್ರಿಂದ ಒಂಚೂರು ಗೊಂದಲಗಳು ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು, ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಮಕ್ಕಳಾಗುವಂಥದ್ದು, ಜೀವನ ತುಂಬ ಚೆನ್ನಾಗಿರುವಂಥದ್ದು ಕೂಡ ಇದೆ. ಸೊ ನಿಮ್ಮ ರಕ್ಷಾ ದೇವತೆಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಮಗುವಿನ ಜೊತೆಗೆ ಫೆರಿ ಏಂಜಲ್ ಆಟ ಆಡ್ತಾ ಇರುವಂಥ ದೃಶ್ಯಗಳು ಇದೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ಬೆಳಕು, ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಈ ವರ್ಷ ನಿಮ್ಮ ಜೀವನದಲ್ಲಿ ಏನೇ ಡಿವೈನ್ ಕೊಟ್ಟರು ಅದನ್ನು ಬೇಡ ಅಂತ ಹೇಳ್ಕೂಡ್ದು ನೀವು ಅನ್ನುವಂಥ ವಾರ್ನಿಂಗ್ ಇದೆ. ದೇವ್ರು ಕೊಟ್ಟ ಅವಕಾಶಗಳನ್ನ ಎಲ್ಲೋ ಒಂದು ಕಡೆ ಬೇಡ ಅಂತೀರಾ ಅಂತ ಅನ್ನಿಸ್ತಾ ಇದೆ. ಹಾಗನ್ಬೇಡಿ ಅನ್ನುವಂಥದ್ದು ಇದೆ. ನೋ ನೀಡ್ ಟು ವರಿ. ಈ ಸಿಚುವೇಶನ್ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಟರ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಕಾಮ ಆತುರಣಂ ನ ಲಜ್ಜಂನ ಭಯಂ ಅನ್ನುವಂಥ ರೀತಿಯಲ್ಲಿ ಕಾಮಕ್ಕೆ ಬಿದ್ದಂಥ ಕಾಮುಕರು ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬೇಡಿ. ಏನೂ ಮಾಡೋದಕ್ಕಾಗೋದಿಲ್ಲ. ಅವ್ರವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ನಿಮ್ಮ ಸಕ್ಸಸ್ ಏನಿದೆ ಅದರ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆರಿಯರಲ್ಲಿ ಒಂಚೂರು ಯಶಸ್ಸನ್ನು ನೋಡೋದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಪವರ್ಫುಲ್ ವ್ಯಕ್ತಿಯಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಲಾ ರಾಶಿಯವರು, ಧನಸ್ಸು ರಾಶಿಯವರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ 9ನೇ ಮನೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಹೇಳ್ತಾ ಇದೆ. ಚಂದ್ರ ಮತ್ತು ರಾಹು ಕೇತುಗಳು ಒಂದು ಕ್ರಿಟಿಕಲ್ ಸನ್ನಿವೇಶನ ನಿಮ್ಮ ಜೀವನದಲ್ಲಿ ತಂದಿಡ್ತಾರೆ. ಬಟ್ ಅದೆಲ್ಲವನ್ನೂ ಮೀರಿ ನೀವು ಯಶಸ್ಸನ್ನು ನೋಡ್ತೀರಾ. ಯಾವುದೋ ಒಂದು ಫೋನ್ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ, ಅದರಿಂದ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಹೊಸ ಐಡಿಯಾ ನಿಮ್ಮ ಜೀವನಕ್ಕೆ ಹೊಸ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ ಮ್ಯಾರೇಜ್ ವಿಚಾರದಲ್ಲಿ, ಬಿಸ್ನೆಸ್ ಪಾರ್ಟ್ನರ್ ವಿಚಾರದಲ್ಲಿ. ಸೊ ಅದೊಂಚೂರು ಕ್ಲಾರಿಟಿ ತೊಗೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫಾರಿನ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೂರ್ಯನಾರಾಯಣರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಸೊ ಯಮುನಾ ದೇವಿ ಇದ್ದಾರೆ. ಸೊ ಅಪ್ಪ ಮಗಳು ಯಮುನಾ ದೇವಿ ಸೂರ್ಯದೇವರ ಮಗಳಿದ್ದಾರೆ. ಸೊ ಹಾಗಾಗಿ ತಂದೆ ಮಗಳ ಸಂಬಂಧ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಮಗಳ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ರೆ ಮಗಳ ಜೀವನ ಯಾವಾಗ ಸರಿ ಹೋಗುತ್ತೆ, ಮಗಳಿಗೆ ಒಳ್ಳೆ ವರ ಸಿಗ್ತಾನ ಅಂತ ಯಾರಾದರೂ ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾವನ್ನು ಗೆದ್ದು ಬರ್ತೀಯ ಮಗಳೇ, ಯಾಕೆ ಚಿಂತೆ ಮಾಡ್ತೀಯ? ಯಾವಾಗಲೂ ಸಾವು ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಬದುಕಿನ ಕಡೆ ಗಮನ ಕೊಡು. ನೀನು ಛೇತಾವು ಎಷ್ಟು ಹೇಳೋದು ನೀನು ಬುದ್ಧಿನ ಅಂತ ಇಲ್ಲಿ ಆಂಜನೇಯ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಬದುಕಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ. ಅದೇನು ಅಂದರೆ ಮಂದ ಸ್ಮಿತ, ಅಂದರೆ ನಗೋದು. ತುಂಬ ಚೆನ್ನಾಗಿ ನಗಬೇಕು. ನೀವು ಮನಸಾರೆ ನಗಬೇಕು, ಪ್ರಶಾಂತವಾಗಿ ನಗಬೇಕು, ಪ್ರಶಾಂತವಾಗಿ ಇರಬೇಕು. ಇದೊಂದೇ ಭಗವಂತ ಹೇಳ್ತಾ ಇರೋದು. ಹೀಗೆ ನೀನು
ನಡೀತಾ ಇರು. ನಿಮ್ಮ ರಕ್ಷಣೆಗೆ ನಾವೆಲ್ಲರೂ ಇದ್ದೀವಿ. ನೀನು ಎಲ್ಲೇ ಇದ್ದರೂ ಎಲ್ಲೇ ಹೋದರೂ ಯಾರೇ ನಿನಗೇನೇ ಮಾಡಿದ್ರು ನಿನ್ನನ್ನು ನಾವು ಕಾಪಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಇದೆ ಭರವಸೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹೊಸ ಕಡೆ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಒಂದೊಳ್ಳೆ ಡ್ರೈವರ್ ಅಣ್ಣ ಕೂಡ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ಸತಿ ಕನ್ಫ್ಯೂಷನ್ಸ್ ಇದೆ, ಸತ್ಯ ಯಾವುದು ಸುಳ್ಳು ಯಾವುದು, ಯಾವ ದಾರಿ ಸರಿ ಅಂತ. ಎಲ್ಲನೂ ಕಂಟ್ರೋಲಿಗೆ ತಗೊಂಡು ಗಾಡಿ ಓಡಿಸ್ಬೇಕಾದಂಥ ಅಗತ್ಯ ಅನಿವಾರ್ಯತೆ ಇದೆ. ಸೊ ಓಡಿಸಿ ಅನ್ನುವಂಥದ್ದು ಇದೆ. ನಿನ್ನ ಜೀವನ ತುಂಬ ಚೆನ್ನಾಗಿದೆ ಮಗು, ಯಾಕೆ ಅಳ್ತೀಯ ಅಂತ ಯಾರು ನಿಮಗೆ ಸಮಾಧಾನ ಮಾಡ್ತಾರೆ. ಆ ಸಮಾಧಾನ ಯಾರು ಮಾಡ್ತಿದ್ದಾರೋ ಅವರೇ ಸಮಸ್ಯೆ ಮಾಡ್ತಾ ಇರೋದು. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ನೀವೇ ಸಮಾಧಾನ ಮಾಡ್ತಾ ಇರೋದು, ನೀವೇ ಸಮಸ್ಯೆಯನ್ನು ಮಾಡ್ತಾ ಇರೋದಾ ಅಂದರೆ ಖಂಡಿತ ನಾವಲ್ಲ. ಸೊ ಎಸ್, ಒಂದಷ್ಟು ಮೀನಿನ ವಿಚಾರಕ್ಕೂ ಕೂಡ ಹೆಚ್ಚಿನ ಒಂದಷ್ಟು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯ ಆಶೀರ್ವಾದ ಇದೆ, ಒಳ್ಳೆಯ ವಿಚಾರಗಳು ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಎಲ್ಲರಿಗೂ ಒಂದಷ್ಟು ಮುಕ್ತಿನ ಬೇಡಿ ನಿಮ್ಮ ಹತ್ರ ಬಂದರೆ ಒಂದಷ್ಟು ವ್ಯಕ್ತಿಗಳಿಗೆ ಅಥವಾ ಒಂದಷ್ಟು ಆತ್ಮಗಳಿಗೆ, ಒಂದಷ್ಟು ಜೀವಿಗಳಿಗೆ ಏನೋ ಒಂದು ಮೋಕ್ಷ ಕರುಣಿಸ್ತೀರಾ ಅಥವಾ ಮುಕ್ತಿ ಕೊಡಿಸ್ತೀರಾ ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲವು ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮನ್ನು ಅರಸಿ ಬರುವಂಥ ಸಾಧ್ಯತೆ ಇದೆ. ಸೊ ನಡೀತಾ ಇರಲಿ, ಕಾಲಾಯ ತಸ್ಮೈ ನಮಃ. ಮುಂದಿನ ದಿನಗಳಲ್ಲಿ ನಿಮಗೇನು ಬದಲಾವಣೆ ಬೇಕೋ ಅದು ಯೂನಿವರ್ಸ್ ಕಡೆಯಿಂದ ಆಗತ್ತೆ ಅನ್ನುವಂಥದ್ದು ಇದೆ. ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಒಂದು ಸರ್ಪ್ರೈಸನ್ನು ತರ್ತಾ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ನೀವೇನಾದರೂ ಕಂಡುಹಿಡ್ಕೊಂಡ್ರೆ ಬೆಟರ್ ಇದೆ. ಅದು ಕಂಡುಹಿಡಿಲಿಲ್ಲ ಅಂದರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ನಗು ತರಿಸುವಂಥ ಸರ್ಪ್ರೈಸ್ ಅದಾಗಿದೆ. ಎಲ್ಲ ಒಂದು ಕಡೆ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಂಡಿರೋದೇ ಒಂದು ದೊಡ್ಡ ಆಘಾತಕ್ಕೆ ಕಾರಣ ಆಗಿದೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಳ್ಬೇಡಿ, ನಂಬಿಕೆ ಭರವಸೆ ಇರಲಿ ಅನ್ನುವಂಥದ್ದು ಇದೆ. ಈ ವೈಕುಂಠ ಏಕಾದಶಿ ನಿಜವಾದ ಅರ್ಥದಲ್ಲಿ ವೈಕುಂಠ ಏಕಾದಶಿ ಆಗತ್ತೆ. ನಿಮ್ಮ ಶ್ರಮ ಏನಿತ್ತು, ನಿಮ್ಮ ಆಸೆ ಏನಿತ್ತು, ನಿಮ್ಮ ಕನಸುಗಳು ಏನಿತ್ತು ಅದೆಲ್ಲವೂ ಈಡೇರುತ್ತೆ. ನಿಮಗೆ ಸಾಕಷ್ಟು ರಕ್ಷೆ ಕೊಟ್ಟು ಹೋಗ್ತಾರೆ. ಆ ಸಮಯದಲ್ಲಿ ನಿಮಗೆ ಬರುವಂಥ ಉಡುಗೊರೆನ ತಿರಸ್ಕಾರ ಮಾಡಬೇಡಿ. ವೈಕುಂಠ ಏಕಾದಶಿ ದಿನ ನಿಮ್ಮ ಜೀವನಕ್ಕೆ ತುಂಬ ವಿಶೇಷವಾದಂಥ ಉಡುಗೊರೆ ಕೊಡ್ತಾರೆ. ನಿಮ್ಮ ಒಂದು ಸ್ಪಿರಿಚುವಲ್ ಟೀಮಿಂದ ನಿಮಗೆ ಅದು ಸಿಗುತ್ತೆ. ಅದು ನಿಮಗೆ ಅಂತಾನೆ ತಂದಿರೋದು, ಇಸ್ಕೊಳ್ಳಿ. ಸೊ ತಿರಸ್ಕಾರ ಮಾಡಬೇಡಿ. ಅದು ಏನೇ ಆಗಿರಲಿ, ಒಂದು ಹುಲ್ಕಡ್ಡಿ ಆಗಿರಲಿ ಅಥವಾ ಅದ್ಭುತವಾದಂಥ ಉಡುಗೊರೆನೇ ಆಗಿರಲಿ, ಒಂದು ಮನೆಯೇ ಆಗಿರಲಿ ಅಥವಾ ವಾಹನ ಆಗಿರಲಿ, ಏನೇ ಆಗಿರಲಿ ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವೇರಿಯೇಷನಲ್ಲಿ ಇದೆ. ಇರಲಿ ಏನೇ ಬಂದರೂ ಕೆಲವ್ರಿಗೆ ಬಟ್ಟೆ ಕೂಡ ಬರಬಹುದು, ಎಸ್ಪೆಷಲಿ ಗ್ರೀನ್ ವಿತ್ ಗೋಲ್ಡ್ ಈ ಥರ ಬರ್ಬೋದು. ಕೆಲವ್ರಿಗೆ ಮನೆ ಬರ್ಬೋದು, ಕೆಲವ್ರಿಗೆ ಏನೋ ಒಂದು ಪೀಠ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ರೀತಿ ಚೇರ್ ಬರುತ್ತಲ್ಲ, ಈಗ ಗುರುಜಿಗಳೆಲ್ಲ ಕೂತ್ಕೊಂಡು ಹೇಳ್ತಾರಲ್ಲ, ಆ ಥರದ್ದು ಏನೋ ಒಂದು ಬರುತ್ತೆ, ಅದು ಕೂಡ ಬರುತ್ತೆ. ಯಾವುದೂ ತಿರಸ್ಕಾರ ಮಾಡಬೇಡಿ, ಎಲ್ಲವನ್ನೂ ಕೂಡ ನಿಮ್ಮದಾಗಿಸ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸುದರ್ಶನ ದೇವರ ಪ್ರೀತಿ ಪಾತ್ರರಾಗ್ಬಿಟ್ಟಿದ್ದೀರ ನೀವು. ಹಾಗಾಗಿ ಅವರು ಕೂಡ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆನ ಬಗೆಹರಿಸಿ ಕಟ್ತಾರೆ ಅನ್ನುವಂಥದ್ದು ಇದೆ. ಸುರಕ್ಷಿತ ಹಸ್ತಗಳಲ್ಲಿ ನಿಮ್ಮ ಜೀವನ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಓವರ್ ಥಿಂಕ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನು ಗೊಂದಲಗಳು ಇದೆ, ಏನು ಕನ್ಫ್ಯೂಷನ್ ಇದೆ, ನಿಮಗೆ ಗೊತ್ತಿದೆ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ. ಆದರೆ ನಿಮ್ಮ ಕೆಟ್ಟದಕ್ಕೆ ಏನಿದೆ ಅದನ್ನು ನಿವಾರಣೆ ಮಾಡುವಂಥ ಜವಾಬ್ದಾರಿನ ಯೂನಿವರ್ಸಿಗೆ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಆಳವಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಗಟ್ಟಿಯಾಗಿ ನಿಲ್ಲಿ, ಆಳವಾಗಿ ನಿಲ್ಲಿ, ಬೇರೂರಿ ಅನ್ನುವಂಥ ರೀತಿಯಲ್ಲಿ ಇದೆ. ನಿಮ್ಮ ಕೆರಿಯರ್ ವಿಚಾರದಲ್ಲಿ ತುಂಬ ಹಿಡನ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ನಿಮ್ಮಷ್ಟು ಬ್ಲೆಸ್ಸಿಂಗ್ಸ್ ಇರೋರು ಮೇ ಬಿ ತುಂಬ ಕಡಿಮೆ ಅನಿಸುತ್ತೆ. ಪ್ರತ್ಯಂಗಿರ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಪ್ರತ್ಯಂಗಿರ ದೇವಿಗೆ ಏನೋ ಒಂದು ಕಣ್ಕೆ ಕಟ್ಟಿದ್ರಿ, ರಕ್ಷೆ ಕಟ್ಟಿದ್ರಿ ಅನ್ನುವಂಥದ್ದು ಇದೆ. ಏನೋ ಒಂದು ವಿಚಾರಕ್ಕೆ ದೇವಿ ಕಾಯ್ತಾ ಇದ್ದಾಳೆ. ಒಮ್ಮೆ ಹೋಗಿ ಅಲ್ಲಿ ಪ್ರಾರ್ಥನೆನ ಮಾಡಿ ದೇವಿ ದರ್ಶನನ ಮಾಡಿ ಬನ್ನಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರತ್ಯಂಗಿರ ದೇವಿ, ವಾರಾಹಿ ದೇವಿ ಇಬ್ಬರ ಆಶೀರ್ವಾದದಿಂದ ಮತ್ತು ಮೇರುಮರುತು ರಾಧಿಪರ ಶಕ್ತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ.
ಜೊತೆಗೆ ನಾಗದೇವತೆಯ ಆರಾಧನೆಯಿಂದ ನಿಮ್ಮ ಜೀವನಕ್ಕೆ ಶತ್ರುಗಳ ಬಾಧೆ ಏನಿತ್ತು ಅದು ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರೂ ಡಿವೈನ್ ಟೈಮಿಗೋಸ್ಕರ ಡಿವೈನೇ ಕಾಯ್ತಿರೋದ್ರಿಂದ ಸೊ ಈಗ ಏನು ಹೇಳೋದಕ್ಕಾಗೋದಿಲ್ಲ, ಜಸ್ಟ್ ವೀಟ್ ಅಂಡ್ ವಾಚ್ ಅನ್ನುವಂಥ ರೀತಿಯಲ್ಲಿ ಇದೆ. ಕಾಲಭೈರವರು ನಿಮ್ಮ ಜೀವನದಲ್ಲಿ ಸದಾ ಸರ್ವದಾ ಇರ್ತಾರೆ. ಸೊ ಕಾಲಭೈರವರ ಆಶೀರ್ವಾದದಿಂದ ನಿಮ್ಮ ಜೀವನದ ಕಾಲ ಏನಿದೆ, ಕಾಲ ನಿಮ್ಮನ್ನು ಕಾಲವಾಗಿಸುವಂತೆ ಪ್ರಯತ್ನ ಪಟ್ಟಂಥ ಎಲ್ಲರನ್ನೂ ಕೂಡ ಕಾಲಗರ್ಭದಲ್ಲಿ ಕಾಲ ಕೆಳಗೆ ಹಾಕಿ ತುಳಿದು ಹಾಕ್ತೀನಿ, ಇದು ನನ್ನ ಪ್ರತಿಜ್ಞೆ ಅನ್ನೋ ರೀತಿಯಲ್ಲಿ ಕಾಲಭೈರವರು ನುಡಿತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ, ಮೈ ಜುಬ್ಬಂತಿದೆ. ನೀವುಂಟು, ನಿಮ್ಮ ಜೀವನ ಉಂಟು. ಇಲ್ಲಿ ಬರೋದನ್ನ ಹೇಳೋದು ಅಷ್ಟೇ ನನಗೆ ಕರ್ತವ್ಯ. ಹೇಳ್ತೀನಿ, ನಾನು ಎಷ್ಟೋ ದಿವಸದಿಂದ ರೀಡಿಂಗ್ ಸ್ಟಾಪ್ ಮಾಡಿಬಿಟ್ಟಿರೋದೆ ಅದಕ್ಕೆ. ನನಗೆ ತುಂಬ ಫೋರ್ಸ್ಫುಲ್ಲಿ ಅಗ್ರೆಸಿವ್ ರೀಡಿಂಗ್ಸ್ ಬರ್ತಿದೆ. ಎಲ್ಲರಿಗೂ ಒಂದು ವಾರ್ನಿಂಗ್ ರೀತಿ ರೀಡಿಂಗ್ ಬರ್ತಿದೆ. ಆ ವಾರ್ನಿಂಗ್ ಹೇಳಲಿಕ್ಕೆ ನನಗೇನೆ ಮನಸ್ಸಿಗೆ ಕಷ್ಟ ಆಗ್ತಿದೆ. ಎಸ್, ನೀವೆಲ್ಲ ಸಫರ್ ಮಾಡಿದ್ದೀರಾ, ನೀವೆಲ್ಲ ತುಂಬ ಸಮಸ್ಯೆನ ಎದುರಿಸಿದ್ದೀರಾ, ಸಾಕಷ್ಟು ನೋವುಗಳನ್ನ ಸಾವುಗಳನ್ನ ನೋಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಫೋರ್ಸ್ಫುಲ್ ಎನರ್ಜಿ ನಿಮಗೆ ಈ ಚಾನಲಿಂದ ಬಂದರೆ ನಿಮಗೆ ಒಂದು ಧೈರ್ಯ ಬರಬಹುದು. ಬಟ್ ನಿಮ್ಮ ಶತ್ರುಗಳಿಗೋ ಅಥವಾ ಬೇರೆಯವರಿಂದನೋ ಅಥವಾ ಯಾರಾದರೂ ನೋಡ್ತಿದ್ದವ್ರ ಮನಸ್ಸಿಗೆ ನೋವಾದರೆ ಅಥವಾ ಒಂದು ಅಫೆನ್ಸ್ ಅಂತ ಅನಿಸಿದ್ರೆ ಆ ವರ್ಡ್ಸ್ ಎಲ್ಲ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಎನರ್ಜಿ ಹೇಗೆ ಥ್ರೋ ಮಾಡುತ್ತೋ ಹಾಗೆ ನನ್ನ ಫ್ಲೋಲಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ನನಗೆ ಶುಗರ್ ಕೋಟಿಂಗ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಬಂದಂಥ ರೀತಿಯಲ್ಲಿ ಹೇಳಿದಾಗ ಎಲ್ಲರೂ ಸ್ವೀಕಾರ ಮಾಡಿದ್ದೀರಾ, ಬಟ್ ಕೆಲವು ಸತಿ ಕೆಲವ್ರು ಸ್ವೀಕಾರ ಮಾಡ್ತಾ ಇಲ್ಲ. ಒಂದಷ್ಟು ಅಗ್ರೆಸಿವ್ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಒಂದಷ್ಟು ವಿಚಾರಗಳನ್ನ ಹೇಗೆ ಹೇಳೋದು ಅಂತ ಯೋಚನೆ ಮಾಡೋಕ್ಕೆ ನೋಡಿದೆ, ಬಟ್ ಆಗಲಿಲ್ಲ. ಹಾಗಾಗಿ ರೀಡಿಂಗನ್ನು ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಿದೆ. ನೋಡೋಣ ಏನಾಗತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅದು ಹೋಗಲಿ ಬಿಡಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. 9 ಆಫ್ ಕಾಯಿನ್ ಇದೆ ಇಲ್ಲಿ. ದ ಹ್ಯಾಂಗ್ಮ್ಯಾನ್ ಎನರ್ಜಿ ಇದೆ. ಹ್ಯಾಂಗ್ಮ್ಯಾನ್ ಎನರ್ಜಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಸ್ಟಕ್ ಎನರ್ಜಿಗೆ ನಿಮ್ಮನ್ನು ಕರ್ಕೊಂಡು ಹೋದರೂ ಕೂಡ ನಿಮಗೆ ಗೊತ್ತಿದೆ. ಸೊ ಒಂದೇ ಒಂದು ಚಿಟಿಕೆ ಹೊಡೆಯೋದ್ರೊಳಗೆ ನಿಮ್ಮ ಜೀವನನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಹಾಗೆ ಸರಿಪಡಿಸ್ಕೊಳ್ತೀರಾ ಕೂಡ. ಸೊ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಕೊರಗಿ ಸೊರ್ಗೋಗೋದಕ್ಕಿಂತ ಏನೋ ಒಂದು ಪ್ರಯತ್ನನಾದರೂ ಪಡಿ, ಸುಮ್ಮನೆ ಅಂತೂ ಇರಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇದೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಸ್ಥಳಕ್ಕೆ ಹೋಗುವಂಥದ್ದು, ಹೊಸ ಲೈಫಿಗೆ, ಹೊಸ ವ್ಯಕ್ತಿಯ ಲೈಫಿಗೆ ನೀವು ಎಂಟ್ರಾಗ್ತೀರಾ. ನಿಮ್ಮ ಲೈಫಿಗೂ ಕೂಡ ಹೊಸ ವ್ಯಕ್ತಿ ಬರುವಂಥ ಸಾಧ್ಯತೆ ಇದೆ. ವಿವಾಹ ಸಮಾರಂಭಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಾಮಕರಣ, ಸಾಕಷ್ಟು ಸೆಲೆಬ್ರೇಷನ್ ಪಾರ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ. ಆ ಸಕ್ಸಸ್ ಫೈನಾನ್ಷಿಯಲ್ ಸಕ್ಸಸ್ಸಿಗೋಸ್ಕರ ಇಷ್ಟು ವರ್ಷ ಕಾಯ್ದಿದ್ದೀರಾ. ಈಗ ಫೈನಾನ್ಷಿಯಲ್ ಸಕ್ಸಸ್ ಬಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಸೊ ಹಾಗೆ ಮಾಡ್ಕೊಳ್ಬೇಡಿ. ಸೊ ಹೇಗಿದೆಯೋ ಜೀವನನ ಅದು ನಿಮ್ಮ ಶ್ರಮದ ಫಲ, ಅದನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಗೋಹತ್ಯೆ ದೋಷ ಇದೆ, ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ 9 ಆಫ್ ಕಾಯಿನ್, ಗೋವುಗಳ ರಕ್ಷಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬ ವೆಲ್ತಿ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಆಸ್ತಿ ಜಾಗ ಜಮೀನಿನ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ. ಪರೀಕ್ಷೆಗಳಲ್ಲಿ ಯಶಸ್ಸು ಬರುವಂಥ ಸಾಧ್ಯತೆ ಇದೆ. ಆರೋಗ್ಯ ಸುಧಾರಿಸುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್, ಒಂದು ಫಿಸಿಕಲ್ ರಿಲೇಷನ್ಶಿಪ್ ಒಂದಷ್ಟು ಪ್ರಾಬ್ಲಮ್ ಮಾಡ್ತಿದೆ, ಅದನ್ನು ಒಂಚೂರು ಕಟ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಚಿಕ್ಕ ವಯಸ್ಸಿಂದ ಜೊತೆಲೇ ಇದ್ದು ಈಗ ಒಂದು ವ್ಯಾಘ್ರವಾಗಿ ಬೆಳೆದಿರುವಂಥ ಒಂದು ದುಷ್ಟಶಕ್ತಿಯ ಬಗ್ಗೆ ಒಂಚೂರು ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಕಾಯ್ತಾ ಇದ್ದಂಥದ್ದು ಏನೂ ಆಗ್ತಾ ಇಲ್ಲ ಅನ್ನುವಂಥ ಬೇಜಾರು ನಿಮಗೆ ಇರಬಹುದು. ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದಿರುವಂಥ ರೀತಿಯಲ್ಲಿ ಯೂನಿವರ್ಸ್ ಒಂದೊಂದೇ ಹಂತದಲ್ಲಿ ನಿಮ್ಮನ್ನು ಬಚಾವ್ ಮಾಡ್ತಾ, ಒಂದಷ್ಟು ಎನರ್ಜಿನ ಕಟ್ ಮಾಡ್ತಾ, ಒಂದಷ್ಟು ಎನರ್ಜಿನ ಆ್ಯಡ್ ಮಾಡ್ತಾ ನಿಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾ ಇದೆ. ನಿಮ್ಮ ಜೀವನ ಧಾರೆಯಾಗಿ ಹರಿತಾ ಇದೆ ಅನ್ನುವಂಥದ್ದು ಕೂಡ ಇದೆ.
ಸೊ ಒಳ್ಳೆಯದೇ ಆಗ್ತಿದೆ, ಒಳ್ಳೆಯದೇ ಆಗತ್ತೆ. ಸೊ ಗೊತ್ತಿಲ್ಲ, ವನದುರ್ಗೆಯ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಇರಬೇಕಿತ್ತು, ಯಾಕೋ ಇಲ್ಲ. ವನದುರ್ಗೆಯ ಆಶೀರ್ವಾದನ ನೀವು ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ವಿಚಾರಕ್ಕೆ ಅಥವಾ ನಿಧಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆನ ನಿಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋ ಹಾಗೆ ನೋಡ್ಕೊಂಡಿದ್ದೀರಾ, ನೋಡ್ಕೊಳ್ಳಿ. ಇಡೀ ಫ್ಯಾಮಿಲಿಯಲ್ಲಿ ಈಗ ಒಬ್ಬಂಟಿಯಾಗಿ ನಿಂತಿದ್ದೀರಾ. ಸೊ ಒಬ್ಬಂಟಿಯಾಗಿ ನಿಂತಿರುವ ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನ ಕೆಲವರು ಪಟ್ಟಿರಬಹುದು. ಬಟ್ ನೀವು ಸಿಂಗಲ್ ಅಂತ ನಿಮಗೆ ಸಮಸ್ಯೆ ಆಗಿರಬಹುದು. ಬಟ್ ರೆಡಿ ಟು ಮಿಂಗಲ್, ರೆಡಿಯಾಗಿ ಒಂದೊಳ್ಳೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವ್ರು ಬಂದಮೇಲೆ ನಿಮಗೆ ಇನ್ನೊಂಚೂರು ಯಶಸ್ಸು, ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಒಳ್ಳೆಯ ವ್ಯಕ್ತಿ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಇದೆ. ಬಟ್ ಎಲ್ಲವನ್ನೂ ಮೀರಿ ಹಣ ಮಾತಾಡಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಹಣಕ್ಕೆ ಈಗ ಬೆಲೆ ಬಂದಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ದಿನ ದುಡ್ಡಿಗೆ ಮರ್ಯಾದೆ ಅಥವಾ ಮರ್ಯಾದೆ ಕೊಟ್ಟಿಲ್ಲ ಅಂತೇನಿಲ್ಲ. ಸೊ ದುಡ್ಡಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ, ಆದರೆ ಈಗ ನಿಮಗೆ ಅರ್ಥ ಆಗಿದೆ ದುಡ್ಡಿನ ಪ್ರಾಮುಖ್ಯತೆ ಏನು ಅಂತ. ಸೊ ಹಾಗಾಗಿ ಈಗ ನಿಮ್ಮ ಜೀವನಕ್ಕೆ ದುಡ್ಡು ಬರುವಂಥ ಸಮಯ. ಎಂಜಾಯ್ ಮಾಡಿ. ಬಿಸ್ನೆಸ್, ಕೆರಿಯರ್, ಲವ್ ಲೈಫ್, ಮ್ಯಾರೇಜ್ ಲೈಫ್, ಹೆಲ್ತ್ ಲೈಫ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ಹೀಗೆ ಯಶಸ್ಸನ್ನು ನೋಡ್ತಾ ಇರಲಿ. ಇನ್ನು ಹೆಚ್ಚಿನ ಸೌಂದರ್ಯ ನಿಮ್ಮದಾಗಲಿ, ಇನ್ನು ಹೆಚ್ಚಿನ ಬುದ್ಧಿವಂತಿಕೆ ನಿಮ್ಮದಾಗಲಿ. ಈ ಒಂದು ವೈಕುಂಠ ಏಕಾದಶಿ ದಿನ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಬರುತ್ತೆ ಅದು ನಿಮ್ಮ ಜೀವನದಲ್ಲಿ ಆಜೀವನ ಪರ್ಯಂತವಾಗಿ ನಿಮ್ಮ ಜೊತೆ ಉಳಿಲಿ. ದೀರ್ಘ ಸುಮಂಗಲಿಯಾಗಿ ಅಥವಾ ದೀರ್ಘಾಯುಷ್ವಂತರಾಗಿ ನೀವು ಇರೋ ಹಾಗೆ ಆಗಲಿ. ನಿಮ್ಮ ಮಕ್ಕಳಿಗೂ ಕೂಡ ದೀರ್ಘಾಯುಷ್ವಂತರಾಗಿ ಇರೋ ಹಾಗೆ ಆಶೀರ್ವಾದ ಸಿಗಲಿ ಅಂತ ಎಲ್ಲಿ ಪ್ರಾರ್ಥನೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ನಿಮ್ಮವರೆಗೂ ಆ ವಿಚಾರ ತಲುಪಿಲ್ಲ ಅಷ್ಟೇ. ನಿಮಗೋಸ್ಕರ ಕಾಣದ ಕೈಗಳು ಸಾಕಷ್ಟು ಪ್ರಾರ್ಥನೆಯನ್ನು ಮಾಡಿದೆ, ಸಾಕಷ್ಟು ಬಲಿದಾನಗಳನ್ನ ಕೊಟ್ಟಿದೆ, ಸಾಕಷ್ಟು ದುಷ್ಟರನ್ನ ಅಂತ್ಯ ಕೂಡ ಮಾಡಿದೆ. ಸೊ ನಿಮ್ಮ ಸ್ಪಿರಿಚುವಲ್ ಟೀಮ್ ನೀವು ಅಂದ್ಕೊಳಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಇದೆ. ಹಾಗಾಗಿ ನಿಮ್ಮ ಕುಲದೈವ ಇರ್ಬೋದು, ನಿಮ್ಮ ಆರಾಧ್ಯ ದೈವ ಇರ್ಬೋದು, ನೀವು ಯೋಚನೆ ಮಾಡುವಂಥ ಅಥವಾ ಯಾವಾಗಲೂ ಮನಸ್ಸಲ್ಲಿ ನೆನೆಯುವಂಥ ಇಷ್ಟ ದೈವ ಇರಬಹುದು, ಇದು ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲದಿರೋ ಹಾಗೇನೆ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಬರುತ್ತೆ. ಇವ್ರು ಯಾರು ಅಂತ ನೀವು ಎಲ್ಲಿ ಹೋಗಿ ಕೇಳಿದ್ರು ನಿಮಗೆ ಹತ್ರ ಸಿಗೋದಿಲ್ಲ. ಬಟ್ ಅವರೆಲ್ಲರೂ ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಒಂದೇ ಕಾರಣ, ನಿಮ್ಮಲ್ಲಿರುವಂಥ ಆ ಮುಗ್ಧ ಭಕ್ತಿಗೆ, ನಿಮ್ಮಲ್ಲಿರುವಂಥ ಆ ಮುಗ್ಧತೆಯ ನಗುಗೋಸ್ಕರ. ಸೊ ಎಲ್ಲವನ್ನೂ ಪ್ರೀತಿಗೋಸ್ಕರ ಸಮರ್ಪಣೆ ಮಾಡೋದಕ್ಕೆ ತಯಾರಿ ಇರುವಂಥ ನೀವು ನಿಮ್ಮ ಪ್ರೀತಿನ ತಿರಸ್ಕಾರ ಮಾಡಬೇಡಿ. ನಿಮ್ಮ ಪ್ರೀತಿ ನಿಮಗೋಸ್ಕರ ಕಾಯ್ತಾ ಇದೆ. ಅದನ್ನು ತೊಗೊಂಬಂದು ನಿಮ್ಮವ್ರಿಗೂ ತಲುಪಿಸುವಂಥ ಜವಾಬ್ದಾರಿ ನಮ್ಮದಾಗಿದೆ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ. ಸೊ ಯಾಕೆ ಹೇಳ್ತಿದ್ದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೂಡ ಸಿಗುತ್ತೆ. ಬಟ್ ವೈಕುಂಠ ಏಕಾದಶಿ ದಿನ, ಸಂಕ್ರಾಂತಿ ದಿನ ಸಿಗುವಂಥ ಬ್ಲೆಸ್ಸಿಂಗ್ಸನ್ನು ನೀವೇನು ರಿಜೆಕ್ಟ್ ಮಾಡಿದ್ದೆ ಆದರೆ ಅದಕ್ಕೆ ನೀವೇ ಜವಾಬ್ದಾರರು, ನಾವಲ್ಲ ಅಂತ ಅಂತ ಯಾರೋ ನಗ್ತಾ ಇರೋ ಹಾಗೆ ಕೇಳಿಸ್ತಾ ಇದೆ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.